ಯೇಸು ಕ್ರಿಸ್ತನ ಉನ್ನತವಾದಂತಹ ಜೀವವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ಈ ಶುಭ ಮುಂಜಾನೆಯ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಹೇಗಿದ್ದರೆ ಎಲ್ಲರೂ ಕ್ಷೇಮವಾಗಿ ಸಂತೋಷಕರವಾದಂಥ ಆರೋಗ್ಯಕರವಾದಂಥ ಈ ನೂತನ ದಿನವನ್ನು ಕಾಣಲಿಕ್ಕೆ ದೇವರು ತಾನೇ ಕೃಪೆ ಮಾಡಿ ಕೊಟ್ಟಿರುವಾಗ, ದೇವರು ನಮ್ಮನ್ನು ಯಥೇಚ್ಛವಾಗಿ ಪ್ರೀತಿಸ್ತಾ ಇರೋದ್ರಿಂದ, ತನ್ನ ದಯೆ ತನ್ನ ಕೃಪೆ ಯಾವಾಗಲೂ ನಮ್ಮ ಮೇಲೆ ಅಪಾರವಾಗಿರೋದ್ರಿಂದ ದಿನವನ್ನು ಒದಗಿಸಿ ಕೊಡ್ತಾ ಇದ್ದಾರೆ. ಆಮೇಲೆ ನಮಗಿಂತ ಚಿಕ್ಕವರು ದೊಡ್ಡವರು ಈ ಲೋಕವನ್ನು ಬಿಟ್ಟು ಹೋಗಿದ್ದಾರೆ ಪ್ರಿಯರೇ. ಇನ್ನು ಅನೇಕರು ನಮ್ಮಂಥ ರೀತಿಯಲ್ಲಿ ಆರೋಗ್ಯಕರವಾಗಿ ಇರದಂತೆ, ಸಂತೋಷದ ದಿನವನ್ನು ಕಾಣಲಾರದಂತೆ ಅನೇಕರು ಮರಣದ ಹಾಸಿಗೆಯಲ್ಲಿ ವೇದನೆ ದುಃಖ ಪಡ್ತಾ ಇದ್ದಾರೆ. ಆದರೆ ನಮ್ಮನ್ನ ದೇವರು ಪ್ರೀತಿಸೋದ್ರಿಂದ ಈ ದಿನವನ್ನ ಕಾಣಲಿಕ್ಕೆ ದೇವರು ಉಚಿತಾರ್ಥ ಕೃಪೆಯನ್ನು ಒದಗಿಸಿಕೊಟ್ಟಿರುವಾಗ ದೇವಾದಿ ದೇವರಿಗೆ ಮೊದಲನೇದಾಗಿ ವಂದನೆಗಳನ್ನ ಸಲ್ಲಿಸುತ್ತಾ ಈ ದಿನ ದೇವರು ನಮ್ಮೆಲ್ಲರಿಗಾಗಿ ಏರ್ಪಡಿಸಿದಂಥ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 23ನೇ ವಚನ. ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥವರವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿರುವ ನಿತ್ಯ ಜೀವ. ಆಮೇನ್, ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಪ್ರಿಯರೇ, ಪಾಪದ ಸಂಬಳ ಮರಣ. ಅನೇಕ ಸಂದರ್ಭದಲ್ಲಿ ನಾವು ಚಿಕ್ಕ ತಪ್ಪುಗಳನ್ನ ಮಾಡ್ತಾ ಅದನ್ನ ನಾವು ಬಹಳ ಒಂದು ನೆಗ್ಲೆಕ್ಟ್ ಆಗಿ ತೆಗೆದುಕೊಂಡು ಚಿಕ್ಕ ತಪ್ಪೆ ಬಿಡು ಏನಾಗಲ್ಲ ಅನ್ನುವಂಥ ರೀತಿಯಲ್ಲಿ, ಒಂದು ಚಿಕ್ಕ ಸುಳ್ಳೆ ಅಲ್ವಾ ಏನಾಗಲ್ಲ ಅನ್ನುವಂಥ ರೀತಿಯಲ್ಲಿ ಲೋಕಸಮ್ಮತವಾಗಿ ಆಲೋಚನೆ ಮಾಡ್ತಾ ಇರ್ಬೋದು. ಯಾರನ್ನಾರು ನೋಯಿಸಿ ಸುಮ್ಮನೆ ಜೋಕ್ ಮಾಡಿದಷ್ಟೆ ಅಂತ ಹೇಳಿ ಅವರು ನೊಂದುಕೊಂಡ್ರ ಇಲ್ವಾ, ನಮ್ಮ ಮಾತಿಗೆ ಅವ್ರು ನೊಂದಿಕೊಳ್ಳುವಂಥ ಮನಸ್ತತ್ವ ಇದೆಯಾ ಅವರಿಗೆ ಅನ್ನುವಂಥದ್ದು ಕೂಡ ಆಲೋಚನೆ ಮಾಡಲ್ಲ. ಟೇಕ್ ಇಟ್ ಈಸಿಯಾಗಿ ಆ ಕಾರ್ಯವನ್ನು ಮಾಡಿಬಿಡ್ತೇವೆ. ಆದರೆ ಆ ಚಿಕ್ಕ ತಪ್ಪುಗಳು ಮುಂದೆ ಹೆಚ್ಚಾಗ್ತಾ ನಾವು ಏನೇ ಮಾತಾಡೋರು ಸುಮ್ಮನೆ ಟೇಕ್ ಇಟ್ ಈಸಿಯಾಗಿ ತೆಗೆದುಕೊಂಡ್ರೆ ನಮ್ಮನ್ನ ಅದು ನಾವು ಮಾಡಿರುವಂಥದ್ದು ತಪ್ಪಿನ ಅರಿವು ನಮಗೆ ಆಗದೆ ಇದ್ರೆ, ಅಯ್ಯೋ ಅದು ನಾನು ಮಿಸ್ಟೇಕ್ ಮಾಡಿದೆ, ನನ್ನ ತಪ್ಪದು ಅನ್ನುವಂಥ ನಮಗೆ ಆ ಪಶ್ಚಾತ್ತಾಪದ ಹೃದಯ ನಮಗೆ ಇಲ್ಲದೆ ಇದ್ರೆ ಆ ಒಂದು ಮಿಸ್ಟೇಕ್ಸ್ಗಳು, ಅದು ಆ ಒಂದು ತಪ್ಪು ಪಾಪಗಳಾಗಿ, ಆ ಪಾಪ ಶಾಪಗಳಾಗಿ ಮಾರ್ಲಿಕ್ಕುಂಟು, ಬದಲಾಗ್ಲಿಕ್ಕುಂಟು. ಎಚ್ಚರಿಕೆ. ಅನೇಕ ಸಂದರ್ಭದಲ್ಲಿ ನಾವು ಅನೇಕ ದಿನಕ್ಕೆ ಅನೇಕ ಸುಳ್ಳುಗಳನ್ನ ಹೇಳ್ತಾ ಇದ್ದೇವೆ. ಎಲ್ಲೋ ಇರ್ತೇವೆ, ಯಾರೋ ಕಾಲ್ ಮಾಡ್ತಾರೆ, ಇಲ್ಲೇ ಇದ್ದೀನಿ, ಬರ್ತಾ ಇದ್ದೀನಿ ಅಂತ ಹೇಳಿ ಎಲ್ಲೋ ಇದ್ದಂತ ನಾವು ಹೇಳ್ತೇವೆ. ಅದನ್ನ ನಾವು ತಪ್ಪು ಎಂಬುದಾಗಿ ಗ್ರಹಿಸ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಯಾಕಂದ್ರೆ ಸೈತನ ಅಷ್ಟು ನಮ್ಮನ್ನ ಭ್ರಮೆ ಪಡಿಸಿದ್ದಾನೆ ಸುಳ್ಳುಗಳನ್ನು ಹೇಳುವಂಥದ್ದು. ಆ ಸುಳ್ಳಿಗೆ ಮತ್ತೊಂದು ಸುಳ್ಳನ್ನ ನಾವು ಮತ್ತೆ ಅದಕ್ಕೆ ಬದಲಾಗಿ ಮತ್ತೊಂದು ಸುಳ್ಳನ್ನ ಹೇಳ್ತೇವೆ. ಕಾಲ್ ಮಾಡ್ರೆ ಇಲ್ಲಿದ್ದೆ ಅಂತ ಹೇಳಿದ್ರೆ ಇನ್ನೊಬ್ರಿಗೆ ಇನ್ನೊಂದು ರೀತಿಯಲ್ಲಿ, ನಮಗೆ ನೆನಪಿರೋದಿಲ್ಲ, ಅವ್ರಿಗೇನು ಹೇಳಿದ್ವಿ ಇವ್ರಿಗೇನು ಹೇಳಿದ್ವಿ. ಸುಳ್ಳಿನ ಜನಕ ಸೈತಾನನು. ನಾವು ಸುಳ್ಳು ಹೇಳ್ತಾ ಇದ್ರೆ ನಾವು ಜಾಗ್ರತೆ ವಹಿಸಬೇಕಾಗುತ್ತದೆ. ಯಾಕಂದರೆ ಸೈತಾನನು ನಮ್ಮೊಳಗೆ ಆಳ್ತಾ ಇದ್ದಾನೆ ಎಂಬುದಾಗಿ ಜ್ಞಾಪಕ ಮಾಡಿಕೊಳ್ಳ್ರೆ. ಟೇಕ್ ಇಟ್ ಈಸಿಯಾಗಿ ತೆಗೆದುಕೊಳ್ತಾ ಇದ್ದೀರೇನೋ, ಇನ್ನೊಬ್ಬರ ಮೇಲೆ ಜೋಕ್ಗಳನ್ನು ಹಾಕಿ ನಗರ್ತಾ ಅವ್ರು ನೊಂದ್ಕೊಳ್ತಿದ್ದಾರೋ ಇಲ್ವೋ ಅನ್ನುವಂಥ ಪರಿಜ್ಞಾನ ಇಲ್ಲದೆ ಜೋಕ್ಗಳನ್ನ ಹಾಕ್ಕೊಂಡು ಕಮೆಂಟ್ಗಳನ್ನ ಮಾಡಿಕೊಂಡು ಇರ್ತಾ ಇದ್ದೀರೇನೋ. ಜಾಗ್ರತೆ. ಒಬ್ಬರ ಮೇಲೆ ಒಬ್ರು ಮಾತನಾಡಿಕೊಳ್ಳುತ್ತಾ ಇರೋವಂಥದ್ದು ತಪ್ಪೇ. ಯಾರ ಬಗ್ಗೆಯೂ ನಾವು ಕೀಳಾಗಿ ಮಾತನಾಡುವಂಥದ್ದಿಲ್ಲ, ನಮಗೆ ಅರ್ಹತೆಯೂ ಕೂಡ ಇಲ್ಲ, ಆ ಯೋಗ್ಯತೆ ಇಲ್ಲ. ಒಂದು ಬೆರಳು ಇನ್ನೊಬ್ಬರಿಗೆ ತೋರಿಸಿ ನಾವು ಮಾತನಾಡಿದ್ರೆ ಈ 4 ಬೆರಳು ನಮ್ಮನ್ನು ತೋರಿಸಿ ಮಾತನಾಡ್ತಿರುವುದಾಗಿ ಜ್ಞಾಪಕ ಮಾಡಿಕೊಳ್ತಾ ಇದ್ದಾರೆ. ಮೊದಲು ನಮ್ಮನ್ನ ಪರೀಕ್ಷೆ ಮಾಡ್ಕೊಂಡು ನನ್ನ ಸ್ಥಿತಿ ಏನು, ನಾನೇನಾಗಿದ್ದೀನಿ, ಮೊದಲು ನಾನು ಕರೆಕ್ಟ್ ಆಗಿದ್ದೀನ ಅನ್ನುವಂಥದ್ದು ಜ್ಞಾಪಕ ಮಾಡಿಕೊಂಡು ಮತ್ತೊಬ್ಬರಿಗೆ ಬುದ್ಧಿ ಹೇಳುವಂಥದ್ದಕ್ಕೆ ನಾವು ಬರಬೇಕು. ಯಾಕೆ ಈ ಪಾಪದ ಸಂಬಳ ಮರಣ ಅನ್ನುವಂಥ ವಿಚಾರಕ್ಕೆ ಈ ಮಾತುಗಳಲ್ಲಿ ನಾವು ಮಾಡುವಂಥ ಈ ಚಿಕ್ಕ ತಪ್ಪು ನೆಗ್ಲಿಜೆನ್ಸಿ ಆಗಿ, ಟೇಕ್ ಇಟ್ ಈಸಿ ಆಗಿ, ಪರವಾಗಿಲ್ಲ ಬಿಡು ಏನಾಗಲ್ಲ ಅನ್ನುವಂಥ ರೀತಿಯಲ್ಲಿ ನೀನು ಅಂದುಕೊಳ್ತಾ ಇದ್ರೆ ಅದೇ ಒಂದು ದಿನ ನಿನಗೆ ಮುಳ್ಳಾಗಿ ತಯಾರಾಗುತ್ತೆ, ಉರುಳಾಗಿ ತಯಾರಾಗುತ್ತೆ. ಎಸ್, ಹೌದು. ಎಷ್ಟು ಈ ರೀತಿ ಪರಿಜ್ಞಾನ, ಪಾಪದ ಅರಿವು ಕೂಡ ಇಲ್ಲದೆ ತಪ್ಪುಗಳನ್ನ ಮಾಡ್ತಾ ಹೋದ್ರೆ ಆ ತಪ್ಪುಗಳ ಶಾಪಗಳಾಗಿ ಮಾರಲ್ಪಡುತ್ತೆ. ಅದು ಪಾಪವಾಗಿ ಮಾರ್ಪಟ್ಟು ಒಂದು ದಿನ ಅದನ್ನ ಜೀವವನ್ನೇ ತೆಗಿಬಹುದು. ಜ್ಞಾಪಕ ಪ್ರಿಯರೇ, ಎಚ್ಚರಿಕೆ. ಪಾಪದ ಸಂಬಳ ಮರಣ. ಈ ರೀತಿಯಾಗಿ ನಾವು ನಡೆದುಕೊಳ್ತೀವಿ. ಕಳೆದ ವರ್ಷವೆಲ್ಲ ಅದೇ ಜೀವನ ನಡೆದುಕೊಂಡು ಈ ವರ್ಷವೂ ಕೂಡ ಅದೇ ರೀತಿ ಬದುಕ್ತಾ ಇದ್ದೀವೇನೋ.
ಅಂತಹ ಬದುಕನ್ನು ಬಿಟ್ಟು ಬಿಟ್ಟು ಯಥಾರ್ಥವಾಗಿ ಇದ್ದದ್ದು ಇದ್ದ ರೀತಿಯಾಗಿ ಹೇಳಿ ನಾವು ಮುಂದೆ ಸಾಗೋಣ ಪ್ರಿಯರೇ. ತಪ್ಪಿನ ಅರಿವಾಗ್ತಿದ್ಯಾ? ದೇವರಿಗೆ ಸ್ತೋತ್ರ. ಆ ಕ್ಷಣವೇ ಅಪ್ಪ ತಿಳಿದು ಅಪ್ಪ ನಾನು ಸಡನ್ ಆಗಿ ಮಾತನಾಡ್ಬಿಟ್ಟೆ, ಆ ಸುಳ್ಳನ್ನು ಹೇಳಬೇಕಾಯ್ತು, ಹೇಳ್ಬಿಟ್ಟೆ, ನನ್ನ ಕ್ಷಮಿಸಪ್ಪ, ನನ್ನ ಮನ್ನಿಸು ಸ್ವಾಮಿ ಎಂಬುದಾಗಿ ಪಾಪದ ಅರಿವಾಗ್ತಿದ್ರೆ, ಸೊ ನಿಮ್ಮಲ್ಲಿ ಪರಿಶುದ್ಧಾತ್ಮನು ಕಾರ್ಯ ಮಾಡ್ತಿದ್ರೆ ಎಂಬುದಾಗಿ ಪದೇ ಅಂತಹ ತಪ್ಪೇ ಮಾಡ್ತಾ ಇದ್ರೆ ಪರಿಶುದ್ಧಾತ್ಮನ ನೊಂದಿಸುವಂತ ರೀತಿಯಲ್ಲಿ ಆಗುತ್ತೆ. ಪರಿಶುದ್ಧಾತ್ಮನ ನೊಂದಿಸುವಂತವರಿಗೆ ಯಾವ ಭೂಪರ ಲೋಕದಲ್ಲಿ ಕ್ಷಮಾಪಣೆ ಇಲ್ಲ ಎಂಬುದಾಗಿ ಕೂಡ ನಾವು ಸತ್ಯವೇದದಲ್ಲಿ ನೋಡ್ತಾ ಇದ್ದೇವೆ ಪ್ರಿಯರೇ. ಪರಿಶುದ್ಧಾತ್ಮ ಒಂದು ಬಾರಿ ನಾವು ಮಾಡಿರುವಂತ ತಪ್ಪನ್ನ ಜ್ಞಾಪಕ ಮಾಡಿ ಇದು ತಪ್ಪು ನೀನು ಮಾಡಿದೆ ಎಂಬುದಾಗಿ ಪಾಪದ ಅರಿವು ಉಂಟು ಮಾಡುವಂತೆ ಮಾಡ್ತಾ ಇದ್ದಾನ. ಪಾಪಕ್ಕೆ ಪಶ್ಚಾತ್ತಾಪ ಪಡುವಂತ ಒಂದು ಅರಿವು ಬರ್ತಾ ಇದೆಯಾ? ದೇವರ ಸಮ್ಮುಖದಲ್ಲಿ ಕಣ್ಣೀರು ಹಾಕಿ ಯಥಾರ್ಥವಾಗಿ ನಾವು ಒಪ್ಪಿಕೊಳ್ಳೋಣ. ಅಪ್ಪ, ಇದು ಪಾಪ ಮಾಡಿದೆ, ಈ ತಪ್ಪು ಮಾಡಿದೆ, ಈ ಸುಳ್ಳನ್ನ ಹೇಳ್ದೆ, ಈ ರೀತಿಯಾಗಿ ಮಾತನಾಡಿ ನೋಯಿಸ್ಬಿಟ್ಟೆ, ಅವ್ರು ನೊಂದುಕೊಂಡಿದ್ದಾರೆ ಎಂಬುದಾಗಿ ನಾನು ಅರಿಯದೆ ಈ ತಪ್ಪು ಮಾಡಿದೆ, ಇಂಥ ಮಾತುಗಳನ್ನ ಮಾತನಾಡಿದೆ, ಇಂಥ ಜೋಕ್ಗಳನ್ನ ಹಾಕಿದೆ. ಅಪ್ಪ, ಈ ರೀತಿಯಾಗಿ ನನ್ನ ನಡವಳಿಕೆ ನಾನು ನಡೆದುಕೊಂಡೆ, ಕ್ಷಮಿಸು ಸ್ವಾಮಿ. ಇನ್ಯಾವತ್ತು ನಿನಗೆ ವಿರುದ್ಧವಾಗಿ ಅಪ್ಪ ನಾನು ಪಾಪ ಮಾಡುವಂಥ ರೀತಿಯಲ್ಲಿ ನಾನು ನಡೆಸು ಸ್ವಾಮಿ, ನಾನು ಶುದ್ಧೀಕರಿಸಪ್ಪ ಎಂಬುದಾಗಿ ಯಾವಾಗ ನೀವು ಮನಪೂರ್ವಕವಾಗಿ ಯಥಾರ್ಥವಾಗಿ ದೇವರ ಸನ್ನಿಧಾನದಲ್ಲಿ ನಿಮ್ಮ ಪಾಪಗಳನ್ನ ಅರಿಕೆ ಮಾಡ್ತಾರೋ, ಆತ ನಂಬಿಗಸ್ತನು ನೀತಿವಂತನೂ ಆಗಿರೋದ್ರಿಂದ ನಮ್ಮ ಪಾಪಗಳನ್ನ ಕ್ಷಮಿಸಿ ಸಕಲ ಅನೀತಿಯಿಂದ ದೇವರು ನಮ್ಮನ್ನು ತಪ್ಪಿಸಿ ನೀತಿವಂತರಾಗಿ ನಮ್ಮನ್ನು ಶುದ್ಧೀಕರಿಸಿ ನಿತ್ಯ ರಾಜ್ಯವನ್ನ ನಮಗೆ ಒದಗಿಸಿ ಕೊಡುವಂತ ದೇವರು ಪ್ರಿಯರೇ. ಅನೇಕ ಸಂದರ್ಭದಲ್ಲಿ ನಾವು ಮಾಡುವಂತ ತಪ್ಪದೆ ತಂದೆ ತಾಯಿಗಳನ್ನ ನೋಯಿಸ್ತಾ ಇರ್ತೇವೆ, ಯವನಸ್ತಾರೆ, ಜಾಗ್ರತೆ. ತಂದೆ ತಾಯಿಗಳನ್ನ ಸನ್ಮಾನಿಸಿದ್ರೆ ಮಾತ್ರವೇ ದೀರ್ಘಾಯುಷ್ಯವನ್ನ ದೇವರು ಕೊಡ್ತಾರೆ. ಅದೇ ತಂದೆ ತಾಯಿಗಳನ್ನ ಹೀಯಾಳಿಸಿ ಮಾತನಾಡುವಂಥದ್ದು, ನಿಂದಿಸಿ ಮಾತನಾಡುವಂಥದ್ದು, ಅವಮಾನಪಡಿಸಿ ಮಾತನಾಡುವಂಥದ್ದು, ಏದಕ್ಕೂ ಬಾರದ ರೀತಿಯಲ್ಲಿ ಮಾತನಾಡುವಂಥದ್ದು, ಅಧಿಕಾರ ಚಲಾಯಿಸುವಂಥದ್ದು ನೀವು ಮಾಡ್ತಾ ಇದ್ರೆ ಜಾಗ್ರತೆ. ದೇವರು ಇರುವಂತ ಆಯುಷ್ಯವನ್ನು ಕೂಡ ಕಡಿಮೆ ಮಾಡ್ತಾರೆ. ಎಷ್ಟೋ ಜನ ಯವನಸ್ಥರು ಯಾಕೆ ಅರ್ಧಾಯುಷ್ಯದಲ್ಲೇ ಮರಣಿಸ್ತಾ ಇದ್ದಾರೆ ಗೊತ್ತಾ? ತಂದೆ ತಾಯಿಗಳು ಕಣ್ಣಲ್ಲಿ ಕಣ್ಣೀರು ಬರೆಸ್ತಾ ಇದ್ದಾರೆ ಅನೇಕರು. ಪ್ರಿಯರೇ, ಯಾರೇ ಆಗಿರ್ಬೋದು, ಮಕ್ಕಳನ್ನ ಬೆಳೆಸುವಲ್ಲಿ ತಂದೆ ತಾಯಿಗಳೇ ಜಾಗ್ರತೆ. ಮಕ್ಕಳಿಗೆ ಯಥಾರ್ಥತೆಯನ್ನು ಹೇಳಿ ಬೆಳೆಸ್ರಿ, ಸತ್ಯವಚನವನ್ನ ಸತ್ಯವಾಕ್ಯವನ್ನು ಬೋಧಿಸ್ರಿ ಅವರಿಗೆ. ಆವಾಗಲೇ ದೇವರ ಭಯಭಕ್ತಿಯಲ್ಲಿ ಬೆಳೀಲಿಕ್ಕೆ ಸಾಧ್ಯ, ತಪ್ಪಿನ ಅರಿವಾಗ್ಲಿಕ್ಕೆ ಸಾಧ್ಯ. ಅನೇಕರು ತಪ್ಪು ಮಾಡ್ತಾ ಇದ್ದಾರೆ, ಆದರೆ ತಪ್ಪಿನ ಅರಿವಾಗ್ತಾ ಇಲ್ಲ. ಈ ತರ ಹೋದ್ರೆ ಪಾಪದ ಸಂಬಳ ಮರಣ ಅನ್ನುವಂಥದ್ದನ್ನ ಜ್ಞಾಪಕ ಮಾಡ್ತಾ ಇದ್ರೆ, ಯೇಸು ಕ್ರಿಸ್ತ ನಮ್ಮ ಪಾಪಗಳಿಗಾಗಿ ತನ್ನ ಅದ್ವಿತೀಯ ಕುಮಾರ ಅಂತ ಯೇಸು ಕ್ರಿಸ್ತನು ತನ್ನ ದೇಹವನ್ನ, ತನ್ನ ಪ್ರಾಣವನ್ನ ನಮಗೆ ಅರ್ಪಿಸಿ, ತನ್ನ ರಕ್ತವನ್ನ ಸುರಿಸುವ ಮೂಲಕ ನಮಗೆ ಪಾಪ ಪರಿಹಾರವನ್ನು ಕೊಟ್ಟಿದ್ದಾರೆ. ಆತನ ಬಳಿಗೆ ಬಂದು ನೀನು ಒಪ್ಪಿಸಿ ಕೊಡೋದಾದ್ರೆ, ನೀನು ಯಾರಿಗಾದ್ರೂ ಮೋಸ ಮಾಡಿರ್ಬೋದು, ದ್ರೋಹ ಮಾಡಿರ್ಬೋದು, ಸುಳ್ಳು ಹೇಳಿರ್ಬೋದು, ನೋಯಿಸಿರ್ಬೋದು, ನಿನಗೆ ಅರಿವಾಗದೇ ಇರ್ಬೋದು. ಈಗ ಜ್ಞಾಪಕ ಮಾಡಿಕೊಳ್ಳಿ, ಮುಂಜಾನೆ ಯಾರನ್ನಾರು ನೋಯಿಸಿದ್ಯಾ, ಯಾರಿಗಾರು ಕೀಳಾಗಿ ಮಾತನಾಡಿದ್ಯಾ, ಅವಮಾನಕರವಾಗಿ ಮಾತನಾಡಿರೋದಾದ್ರೆ ದೇವರ ಸಮ್ಮುಖಕ್ಕೆ ಬಾ. ಅಪ್ಪ, ನಾನು ತಿಳಿಯದೆ ತಪ್ಪು ಮಾಡಿದೆ ಸ್ವಾಮಿ, ನನ್ನ ಕ್ಷಮಿಸು. ನಾನು ಏನೆಲ್ಲ ತಿಳಿದು ಮಾಡಿದ್ದೇನೋ, ತಿಳಿದೇ ಮಾಡಿದೋ ನನ್ನನ್ನು ಶುದ್ಧೀಕರಿಸಪ್ಪ ಎಂಬುದಾಗಿ ದೇವರ ಸಮ್ಮುಖದಲ್ಲಿ ನೀನು ಪ್ರಾರ್ಥಿಸೋದಾದ್ರೆ ಖಂಡಿತ ದೇವರು ನಮ್ಮ ಪಾಪಗಳು ಎಂಥ ಪಾಪವೇ ಆಗಿರ್ಬೋದು, ನಿನ್ನಲ್ಲಿ ಆ ಒಂದು ಪಶ್ಚಾತ್ತಾಪದ ಒಂದು ಮನಸ್ಸು ಬಂತು ಅಂದರೆ, ಅರಿವು ಬಂತಂದರೆ ಯಥಾರ್ಥವಾಗಿ ಒಪ್ಪಿಕೋ, ಬಿಟ್ಟು ಬಿಡು. ಆಗ ದೇವರು ಖಂಡಿತವಾಗಿಯೂ ಮುಂದೆ ನಮ್ಮನ್ನು ಪರಿಶುದ್ಧರನ್ನಾಗಿರಲಿಕ್ಕೆ ದೇವ್ರ ಕೃಪೆ ತೋರಿಸ್ತಾರೆ. ನಿತ್ಯ ರಾಜ್ಯಕ್ಕೆ ವಾರಸತ್ವವನ್ನು ಹೊಂದಿಕೊಳ್ಳುವಂತೆ ಮಾಡ್ತಾರೆ. ದೇವ್ರು ನಿಮ್ಮನ್ನು ಕುಟುಂಬನ ಹೇರಳವಾಗಿ ಆಶ್ವಸಿಸಿ ಬಲಪಡಿಸಿ ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನು ಉನ್ನತರ ಅಂತ ದೇವರೇ, ಪಾಪದ ಅರಿವನ್ನು ಹುಟ್ಟಿಸುವಂಥ ದೇವರೇ ನಿಮಗೆ ಸ್ತೋತ್ರ. ಯಾರೆಲ್ಲ ತಿಳಿಯದೆ ಅಪ್ಪ ಟೀಸಿಯಾಗಿ ಪಾಪ ಮಾಡಿ ಅದರ ಅರಿವು ಕೂಡ ಇರದಂತೆ ಅದು ಶಾಪಗಳಾಗಿ ಅಪ್ಪ ಅದು ಮರಣಕ್ಕೆ ಗುರಿ ಮಾಡ್ತೇವರಲ್ಲ, ಎಲ್ಲ ಕ್ಷಮಿಸು ಸ್ವಾಮಿ. ಮುಂಜಾನೆ ಯಾರೆಲ್ಲ ಒಪ್ಪಿಸಿ ಕೊಡ್ತಾ ಇದ್ದಾರೋ, ಕ್ಷಮಿಸಪ್ಪ ಎಂಬುದಾಗಿ ಬೇಡಿಕೊಡ್ತಾ ಇದ್ದಾರೋ, ಕ್ಷಮಿಸಿ ಮನ್ನಿಸಿ ನಾ ಕೃಪೆ ನಿಮಿತ್ತವಾಗಿ ಕರ್ತನೆ ರಕ್ತದಿಂದ ಶುದ್ಧೀಕರಿಸಿ ಅಪ್ಪ, ಮತ್ತೆಂದಿಗೂ ಅಂತಹ ಒಂದು ಪಾಪದ ಸಾಹಸಕ್ಕೆ ಹೋಗದಂತೆ ಕರ್ತನೆ ನಿನ್ನಲ್ಲಿ ನಾವು ಯಾವಾಗಲೂ ಜೀವಿಸುವಂತೆ ಮಾರ್ಗದಲ್ಲಿ ನಾವು ನಡೆಯುವಂತೆ ಸಹಾಯ ಮಾಡಿ. ಎಲ್ಲವನ್ನ ಕರಗಳಿಗೆ ಒಪ್ಪಿಸಿ ಬೇಡಿ ಹೊಂದಿದ್ದೇವೆ ಜೀವನ ಪರಲೋಕದ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್.